ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೋತವರು. ನಮ್ಮ ಖರ್ಗೆ ಅವರು ಈ ಬೇಡ ಜಂಗಮದ ಕುರಿತ ಒಂದಿಷ್ಟು ಮಾತಾಡಿದ್ದಾರೆ. ಈಗ ನಮ್ಮಲ್ಲೇ ಒಂದೆರಡು ಇಶ್ಯೂಗಳು ನಾವು ಮಾಡಿದ್ದೀವಿ, ನೀವು ನೋಡಿದ್ದೀರಿ. ನಮ್ಮ ಬಡ ಜಂಗಮರು ಉತ್ತರ ಕರ್ನಾಟಕ ಇರಲಿ, ದಕ್ಷಿಣ ಕರ್ನಾಟಕ ಇರಲಿ, ಆಲ್ ಓವರ್ ಕರ್ನಾಟಕ ಇರಲಿ, ಎಲ್ಲೂ ಇರಲಿ, ಬಡ ಜಂಗಮರು ನಿಜವಾಗಿಯೂ ಅವರು ಆರ್ಥಿಕವಾಗಿ ಅಬದ್ಧರಾಗಿದ್ದಾರೆ ಅನ್ನೋದು ಭಾಳಷ್ಟು ಮಂದಿ ಗೊತ್ತಿರುವಂಥ ವಿಷಯ. ಅಲ್ಲಿಯೂ ಬಡವರಿದ್ದಾರೆ, ಅಲ್ಲಿಯೂ ಹಿಂದುಳಿದವರಿದ್ದಾರೆ. ಅವರಲ್ಲಿ ಕೆಲವು ಜನ, ಎಲ್ಲರೂ ತಿಳಿಕೆ ಆಗೋದಿಲ್ಲ ಅನ್ನಬಾರ್ದಾಗ, ಎಲ್ಲರೂ ಈ ಬೇಡ ಜಂಗಮ ಒಂದು SC ಸರ್ಟಿಫಿಕೇಟ್ ಪಡ್ಕೊಳ್ಳೋಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಮಾತಿನ ಸತ್ಯನೂ ಇದೆ. ಬೇಡ ಮತ್ತು ಬುಡಗ ಜಂಗಮ ಅಂತೇನು ಎರಡು ಜಾತಿಗಳು ಬರ್ತಾವೆ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಆಗಲಿ. ಅವರು ಕಾಡು ಜನ, ಬೇಟೆಯಾಡುವ ಜನ, ಅತ್ಯಂತ ಮಾದಿಗರು, ಎಡಗೈ ಅಂತ ಹೇಳ್ತೀವಿ, ಮಾದ್ರಂತ ಎಡಗೈ ಅಂತ ಹೇಳ್ತೀವಿ. ಅವ್ರ ಕೈಯಲ್ಲಿ ಕೈ ಕೆಳಗೆ ಕೆಲಸ ಮಾಡುವಂಥ ಜನ ಅವರು. ಅವ್ರ ಹಕ್ಕನ್ನು ಇವತ್ತು ನಮ್ಮ ಬಡ ಜಂಗಮರು, ಎಲ್ಲರ ಜಂಗಮರಲ್ಲ, ಮತ್ತು ಹೇಳ್ತಾ ಇದ್ದೀನಿ ಮಾತನ್ನು, ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನಾವು ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಸಂಘಟನೆ ಮಾಡಿಕೊಂಡು ಆ ಮೂಲಕ ಸರ್ಟಿಫಿಕೇಟು ತೊಗೊಳ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಜಗತ್ ಜಾಹೀರಾಗಿರುವಂಥ ವಿಷಯ. ಅನೇಕರು ಇವತ್ತು ಕೆಲವೊಂದು ಸರ್ಕಾರಿ ಉಪಯೋಗಗಳನ್ನ ಸದುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. SCಗಳ ದೃಷ್ಟಿಯಲ್ಲೇ ಅಥವಾ ದಲಿತರ ದೃಷ್ಟಿಯಲ್ಲೇ ಅದೊಂದು ದುರುಪಯೋಗ ಅಂತ ಸಹಜ ಅನ್ನಿಸ್ತದೆ. ಯಾರಿಗಾದರೂ ಯಾರದು ಹಕ್ಕನ್ನು ಯಾರೋ ಪಡ್ಕೊಂಡ್ರೆ ಹೇಗ್ರಿ? ನಮ್ಮ ಮನೆಯಲ್ಲಿ ಇನ್ನೊಬ್ಬರು ಬಂದಿದ್ದರೆ ಹೆಂಗ್ರಿ? ಬಾಡಿಗೆ ನಾವು ಕೊಡ್ಬೋದಿಲ್ಲ ಅಂತಲ್ಲ, ಅದು ನಮ್ಗೆ ಕಿತ್ತಾಕಿ ಇನ್ನೊಬ್ರು ಬಂದರೆ ಹೆಂಗೆ ಅನ್ನೋ ದೊಡ್ಡ ಪ್ರಶ್ನೆ ಇದೆ ಇಲ್ಲಿ. ಯಾಕಂದ್ರೆ ಜಂಗಮ ಸಮುದಾಯ ಇಡೀ ನಮ್ಮ ರಾಜ್ಯದಲ್ಲೇ ಅತ್ಯಂತ ಗೌರವಯುತವಾದಂಥ ದೊಡ್ಡ ಮೇಲಿನ ಸ್ಥಾನದಲ್ಲಿರುವಂಥದ್ದು. ಒಂದು ರೀತಿ ಬ್ರಾಹ್ಮಣರಿಗೆ ಸಿಗುವಂಥ ಎಲ್ಲ ಸಾಮಾಜಿಕ ಸವಲತ್ತುಗಳು ಸಿಗುವಂಥದ್ದು. ನಾವು ಮೀಸಲಾತಿ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಸಾಮಾಜಿಕವಾಗಿ ಉನ್ನತ ಸ್ಥಾನದಲ್ಲಿದ್ದು ಮೀಸಲಾತಿ ಯಾರಿಗಾಗೆ? ಬಿದ್ದಂಥವ್ರಿಗೆ, ಅಬಲರಿಗೆ, ಅಸ್ಪೃಶ್ಯರಿಗೆ, ದೀನ ದಲಿತರಿಗೆ. ಅದರಲ್ಲೂ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಮಾಡಿ ಶೂದ್ರಜನ್ಯ ಜಾತಿಗಳಿಗೆ ರಿಸರ್ವೇಷನ್ನ ನಾವು ಮಾಡಿದ್ವಿ. ಆದರೆ ಮೂಲತಃ ಅಂಬೇಡ್ಕರ್ ಅವರು ಇದನ್ನು ಹೇಳಿಲ್ಲ, ಕೇವಲ ಅಸ್ಪೃಶ್ಯರಿಗೆ ಮಾತ್ರ. ಯಾಕಂದರೆ ಅವ್ರನ್ನ ಎತ್ತಬೇಕಾಯ್ತು, ಮುಟ್ಲಾದ ಸ್ಥಿತಿಯಲ್ಲಿದ್ದಂಥವ್ರು. ಅವ್ರು ಇವತ್ತು ಅರ್ಜುನರಿರ್ಬೋದು, ಮಾದಿಗರಿರ್ಬೋದು, ಮಾದರಿರ್ಬೋದು, ಏನೋ 101 ಜಾತಿಗಳಿಂದ ಅವರಲ್ಲೂ ಅವರೆಲ್ಲರಿಗೂ ಅಲ್ಲೇ ಸೇರಿಸಿ ಅವ್ರಿಗೊಂದಿಷ್ಟು ಬದುಕೋದಕ್ಕೆ ಅನುಕೂಲ ಮಾಡಿಕೊಡೋದು. ಶಿಕ್ಷಣ ಮತ್ತು ಉದ್ಯೋಗ ಅವ್ರಿಗಿಲ್ಲ, ಇಲ್ಲ ಭೂಮಿ ಸಹಿತ ಇರಲಿಲ್ಲ ಅವ್ರಿಗೆ, ಭೂಹೀನರು ಅವರು. ಇವತ್ತೇನೋ ಸ್ವಲ್ಪ ಅಲ್ಲಿ ಮಾಡಿರ್ಬೋದು, ಆದರೆ ಆ ಭೂಮಿಯಲ್ಲಿ ದುಡಿಯೋರು ಯಾರಂದ್ರೆ ಇವರ ಭೂಹೀನರು. ಇನ್ನೊಬ್ಬರ ಭೂಮಿಯಲ್ಲಿ ದುಡೋದು ಅವ್ರನ್ನ ಅನುಕೂಲ ಮಾಡುವಂಥ ಸ್ಥಿತಿ ನೋಡಿದ್ವಿ. ಪಾಳೆಗಾರಿಕೆ ಪದ್ಧತಿ ನಾವು ನೋಡಿದ್ದೀವಿ, ಅನುಭವಿಸಿದ್ವಿ. ಪ್ರೋತ್ಸಾಹನೂ ಇಲ್ಲಿ ನೋಡಿದ್ದೀವಿ. ಹೀಗಂತ ತಕ್ಷಣ ನೀವು ಕಮ್ಯುನಿಸ್ಟಪ್ಪ ಅನ್ನುವಂಥ ಮಾತು ಮಾತಾಡ್ತೀರಿ, ಅದಲ್ಲ. ಯಾಕಂತಂದರೆ ಜಂಗಮ ಆಶೀರ್ವಾದ ಮಾಡುವಂಥವ್ರು, ಕಾಲು ಬಿಡುವಂಥವ್ರಲ್ಲ. ಇವತ್ತಿಗೊಂದು ಮಾತು ನಿಮಗೆ ನೆನಪು ಮಾಡ್ತಾ ಇರ್ತೀನಿ. ನನ್ನ ಕೈಲಿ ಕಲಿತಂಥ ಒಬ್ಬ ವಿದ್ಯಾರ್ಥಿನಿ, ಜಂಗಮಳು, ಅತ್ಯಂತ ಬಡವಿ. ನನಗೇನು ಸಾಧ್ಯನೋ ಮಾಡಿದ್ದೀನಿ, ಹಲವಾರು ಈ ಸಂದರ್ಭದಲ್ಲ. ಆದರೂ ಒಂದು ದಿನಾನು ಅವಳು ನನಗೆ ನಮಸ್ಕಾರ ಸಹಿತ ಮಾಡಲಿಲ್ಲ, ಕಾಲು ಮುಖ ದೂರ ಮಾತು. ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಪ್ರಜ್ಞೆ ಅವ್ರಲ್ಲಿ ಕಾಡ್ತಾ ಇರ್ತವೆ, ಅಷ್ಟು ಶ್ರೇಷ್ಠತೆ ಅವ್ರಲ್ಲಿ ಕಾಡ್ತಾ ಇರ್ತವೆ. ಅಂದಾಗ ಅವ್ರು ಹೆಂಗೆ ದಲಿತರಾಗ್ತಾರೆ? ಇದು ಸಾಮಾನ್ಯ ಪ್ರಶ್ನೆ. ಆದರೂ ಅವ್ರು ಸವಲತ್ತು ಇರಬೇಕಾಗ್ಯದ, ಬಡತನ ಹೋಗ್ಬೇಕಾಗ್ಯದ, ಅದಕ್ಕೆ ಏನೋ ಮಾಡೋರು, ಅದು ಸರ್ಕಾರದ ಕೆಲಸನೂ ಹೌದು. ಆದರೆ ಒಬ್ಬ ಬುಡಗ ಮತ್ತು ಈ ಬೇಡ ಜಂಗಮ ಪಾಪ ಅವು ಖಾಲಿರುವಂಥವ್ರು ಹಕ್ಕನ್ನು ಕಿಸೋದು ಸರಿನಾ? ಅವರು ವಿಚಾರ ಮಾಡಬೇಕಾಗಿದೆ. ಸಾಕಷ್ಟು ಪ್ರಜ್ಞಾವಂತರಿದ್ದಾರೆ, ಅಲ್ಲೇ ಸಮಾಜಕ್ಕೆ ಬೋಧನೆ ಮಾಡುವಂಥವ್ರು ಇದ್ದಾರೆ, ಮಹಾನ್ ಸ್ವಾಮೀಜಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಅವರು ಜಂಗಮ ವಂಶಸ್ಥರಾಗೇ ಇರ್ತಾರೆ. ಒಂದು ಮಠದ ಹೆಚ್ಚುಗಳು, ಭಾಳಷ್ಟು ಮಠಗಳು ಜಂಗಮ ವಂಶಸ್ಥರಿಗೆ ಮಾತ್ರ ಪೀಠಾಧಿಪತ್ಯ ಬರ್ತಿರ್ತಾರೆ. ಇತ್ತೀಚೆಗೆ ಕೆಲವೊಂದಿಷ್ಟು ಬೇರೆ ಬೇರೆದವ್ರು ಆಗಿದ್ದಾರೆ, ಮತ್ತು ಬೇರೆ ಭಾಳ ಕಡಿಮೆ. ಅದಕ್ಕೆ ವಿರೋಧ ಸಾಕಷ್ಟು ಬಂತು. ಮಾಧ್ಯಮ ಆಗಿರ್ಬೋದು, ಲಿಂಗಾನಂದರ ಬಗ್ಗೆ ಆಗಿರ್ಬೋದು, ನಾವು ಕೇಳಿದ್ವಿ ಹಿಂದೆ. ಅಂದರೆ ಜಂಗಮ ವಂಶಸ್ಥರಿಗೆ ಮಾತ್ರ ಪೀಠಾಧಿಪತ್ಯ, ಅದರಲ್ಲಿ ಎಲ್ಲ ಪಾರುಪತ್ಯ ಎಲ್ಲ ಅವ್ರಿಗೆ ಇರ್ತದೆ. ಇವನ್ನು ಹುಟ್ಟಿದಾರಂಭಿಸುವಂಥ ಅಂತ್ಯದವರೆಗೆ, ಮಣ್ಣು ಕೊಡುವವರೆಗೆ ಅವರ ಒಂದು ಏನಪ್ಪ ಅಂತಂದ್ರೆ ಗೌರವಾನ್ವಿತ ಸ್ಥಾನದಲ್ಲಿ ಅವ್ರು ಬಂದು ಆಶೀರ್ವಾದ ಮಾಡುವಂಥ ಸ್ಥಾನದಲ್ಲಿದ್ದಾರೆ. ಅಂಥವ್ರಿಗೆ ಬೇಡ ಜಂಗಮ ಕೂಡ ತಪ್ಪು ಅನ್ನೋದು ಖರ್ಗೆ ಅವರು. ಅದಕ್ಕಾಗಿ ಸಿಟ್ಟುಕೊಂಡು ಹೇಳ್ತಾರೆ ಒಳ ಮೀಸಲಾತಿ ಕಲ್ಪಿಸಲು ನಡೆಸಲಾಗುತ್ತಿರುವ ಜಾತಿ ಸಮೀಕ್ಷೆಯ ಪರಿಶಿಷ್ಟ ಜಾತಿ SC ಪಟ್ಟಿಯಲ್ಲಿ ಲಿಂಗಾಯತ ಬೇಡ ಜಂಗಮ ಸಮುದಾಯ ನುಸುಳುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಒಳ್ಳೆಯದಲ್ಲ ಬೆಳವಣಿಗೆ, ಅವ್ರ ಹಕ್ಕಕ್ಕೆ ಸುಳುವಂಥದ್ದು. ಇದರ ಬಗ್ಗೆ ಎಚ್ಚರ ವಹಿಸಬೇಕು ಅಂತೇಳಿ ಖರ್ಗೆ ಅವರು ಹೇಳಿದ್ದಾರೆ. ಯಾಕಂದರೆ ಇನ್ನೊಬ್ಬರ ಹಕ್ಕನ್ನು ನೀವು ಕಸೋಳೋದಲ್ಲ ಅಂತ ಸ್ವಲ್ಪ ಖಡಕ್ಕಾಗಿ ಹೇಳಿದ್ದಾರೆ. ಯಾಕಂದ್ರೆ
ಈ ವಿಶೇಷವಾಗಿ ಬೇಡ ಜಂಗಮರಂತೆ ಉತ್ತರ ಕನ್ನಡದಲ್ಲಿಲ್ಲ. ಆದರೂ ಸಹಿತ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬುಡಗ ಜಂಗಮ ಸಮುದಾಯದ 500 ಜನ ಇದ್ದರು. ಆದರೆ ಈಗ ಅವರ ಹೆಸರಿನಲ್ಲಿ 4 ಲಕ್ಷ ಜನರು ಎಸ್ ಸಿ ಪಟ್ಟಿಗೆ ಹೇಗೆ ಸೇರ್ಪಡೆ ಆದರು? ಎಸ್ ಸಿ ಪಟ್ಟಿಗೆ ಸೇರ್ಪಡೆ ಆಗಿದ್ದಾರೆ ಬುಡಗ ಜಂಗಮರು. ಅದು ಹೆಂಗೆ ಬಂದರು ಅಂತ ಈಗ ಜನರಿಗೆ ಹೆಚ್ಚಾಗ್ತಾ 500ರಿಂದ. ಅಂದರೆ ಇವರೆಲ್ಲರೂ ಸಂಘಟನೆ ಮಾಡಿಕೊಂಡು ಆ ಮೂಲಕ ಅಫಿಡವಿಟ್ ಹಾಕ್ಕೊಂಡು ಅಧಿಕಾರಿಗಳ ಮೂಲಕ ಬೇಡ ಜಂಗಮ ಸರ್ಟಿಫೈ ಮಾಡಿಕೊಂಡು ಉದ್ಯೋಗಗಳು ಪಡ್ಕೊಳ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ ಅನ್ನೋದು ಅವರ ಆರೋಪ. ಮತ್ತು ಅದರಲ್ಲಿ ಭಾಳಷ್ಟು ಸತ್ಯನೂ ಇದೆ. ಇದೇನು ಸರ್ಟಿಫೈ ಪಡೆದಂಥ ಜನ ಇವತ್ತು ಉದ್ಯೋಗ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಜನರ ಹಕ್ಕನ್ನು, ಎಸ್ ಸಿಗಳ ಹಕ್ಕನ್ನು ಇವರು ಕಸ್ಕೊಳ್ತಾ ಇದ್ದಾರೆ ಅಂತ. ಯಾಕಂದರೆ ಅಂಬೇಡ್ಕರ್ ಅವರಾಗಿರ್ಬೋದು, ಅವತ್ತಿನ ಜನ ಆಗಿರ್ಬೋದು, ಶೋಷಣೆಗೊಳಗಾದ ಜನ ಆಗಿರ್ಬೋದು, ಅವರಿಗಾಗಿ ಈ ಒಂದು ಮೀಸಲಾತಿ ನಿರ್ಮಾಣ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್. ಇದರಲ್ಲಿ ಈಗ ಇಂತಹ ಒಂದು ಸುಳ್ಳು ಸರ್ಟಿಫೈ ಮಾಡಿಕೊಂಡು ನಾವು ಬೇಡ ಜಂಗಮಗಳು ತೆಗೆದುಕೊಳ್ತಾ ಇದ್ದು ಲಾಭ ತೆಗೆದುಕೊಳ್ಳುವಂಥ ಜನರ ಬಗ್ಗೆ ಬದಲಾಗಿ ಎಚ್ಚರವಾಗಿರಬೇಕಂತೇಳಿ ಸಮಾಜದಲ್ಲಿ ಖರ್ಗೆ ಅವರು ಖಡಕ್ಕಾಗಿ ಹೇಳಿದ್ದಾರೆ. ಈ ಹಿಂದೆ ಈಗಾಗಲೇ ಹೆಚ್ಚು ಆಂಜನೇಯ ಅವರು ಇದನ್ನು ವಿರೋಧ ಮಾಡಿದ್ದಾರೆ. ಇದು ಬರುತ್ತಪ್ಪ, ಇದು ನಿಲ್ಲಿಸಬೇಕು, ಮತ್ತು ಇವರು ಸರ್ಟಿಫಿಕೇಟ್ ಕೊಡಬಾರ್ದು ತಹಸೀಲ್ದಾರ್ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವರು ಅವರಲ್ಲ, ಯಾರು ಬೇಡ ಜಂಗಮ ಮತ್ತು ಬುಡಗ ಜಂಗಮ ಅವರು ಭಾಳ ಕಡಿಮೆ ಇದ್ದಾರೆ. ಕಾಡಿನಲ್ಲಿರುವಂಥ ಜನ, ಅತ್ಯಂತ ಕನಿಷ್ಠ ಬದುಕನ್ನು ಸವಿಸುತ್ತಿರುವಂಥ ಜನ ಅವ್ರಿಗೆ ಸಿಗಲಿ ಅನ್ನುವಂಥದ್ದು. ಯಾಕಂದ್ರೆ ಒಂದು ಮೀಸಲಾತಿ ಮಾಡಿದ್ದ ಅಂಥ ಜನರಿಗಾಗಿ, ಅಸ್ಪೃಶ್ಯರಿಗಾಗಿ. ಇವರು ಅಸ್ಪೃಶ್ಯರನ್ನ, ನಿಜವಾದ ಅಸ್ಪೃಶ್ಯರು. ಇದ್ರ ಜೊತೆಗೆ ಮತ್ತು ಎಷ್ಟಿನೂ ಕೊಡ್ತಾರೆ ಅವರಲ್ಲಿ. ಕಾಡಿನಲ್ಲಿರುವಂಥವ್ರು ಮ್ಯಾಲೆ ಎಷ್ಟೇ ಒಂದು ಇನ್ನೂ ಕನಿಷ್ಠ ಆಗಿ ಹೋಗಿಬಿಡ್ತಾರಂತ. ಅಂದರೆ ಇದರ ಅರ್ಥ ಇಲ್ಲೇ ನಾವು ನೋಡ್ತಾ ಇದ್ವಿ. ಇವತ್ತು ಒಳ ಮೀಸಲಾತಿಯ ಒಂದು ಸಮೀಕ್ಷೆ ನಡೀತಾ ಇದೆ. ಅದರಲ್ಲಿ ಎಡಗೈ ಅಂತ ಒಂದು, ಬಲಗೈ ಅಂತ ಒಂದು, ಅವ್ರ ಜೋಡಿ ಮತ್ತೊಬ್ಬರು, ಇವರು ಅಲ್ಲಿ ಕಾಡುಗಳಿದ್ದಾವೆ. ನಮಗೆ ಮೀಸಲಾತಿ ಕಡಿಮೆ ಆದರೆ ಅವ್ರಿಗೆ ಹೆಚ್ಚು ನೀವು ನೋಡಿದ್ರೆ. ಅದಕ್ಕಾಗಿಯೇ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ನಾಗಮೋಹನ್ ದಾಸರ ಮೂಲಕ ಈ ಒಂದು ಸರ್ವೆ ಮಾಡಿಸಿದ್ದಾರೆ. ಈಗ ಅದು ಒಂದು ಹಂತಕ್ಕೆ ಬರ್ತದೆ. ಈ ಸಂದರ್ಭದಲ್ಲಿ ಈ ಜಂಗಮರು ನಾವು ಎಸ್ ಸಿ ಅಂತ ಒಳಗೆ ಸೇರ್ತಾ ಇದ್ದಾರೆ. ಇದು ಅವರಿಗೆ ಅನಿಸ್ತದೆ. ಜಂಗಮರು ಇದರ ಬಗ್ಗೆ ಅವರ ನಿರ್ಧಾರ ಮಾಡಿ ಅವ್ರು ತಿಳಿಸ್ಬೇಕು ಆ ಜನಕ್ಕೆ. ಹೌದು, ಬಡತನದ ಒಪ್ಪುವ ಮಾತನ್ನು. ಆದರೆ ಅವರು ಭಿಕ್ಷೆ ನೀಡೋದು ಜನನೂ ಇಲ್ಲಿದ್ದಾರೆ. ಆ ಭಿಕ್ಷೆಗೆ ಸಮಾಜದಲ್ಲೇ ಔನ್ನತ್ಯದ ಸ್ಥಾನ ಅದ. ಯಾರೊಬ್ಬರು ಸ್ವಾಮೀಜಿಗಳಿಗೆ ಮತ್ತಾರಿಗೆ ಆಗಿರ್ಬೋದು ಭಿಕ್ಷೆ ನೀಡುವ ಮುಂದೆ ತಮ್ಮಲ್ಲಿಯ ಬಿಸಿಯಾದಂಥ ಆರಂಭದ ಊಟವನ್ನು ತಂದುಕೊಳ್ತಿರ್ತಾರೆ. ಅದನ್ನು ಎಂಜಲ್ ಮಾಡೋದು ಅಂತ ಹೇಳ್ತಾರೆ. ಎಂಜಲ ಮಾಡುವಾಗಿಲ್ಲ, ನೈವೇದ್ಯದ ಅನ್ನವನ್ನು ಸ್ವಾಮೀಜಿಯವರು ಕೊಡ್ತಾ ಇರ್ತಾರೆ. ಇದಕ್ಕಿಂತ ಹೆಚ್ಚು ಗೌರವ ಇನ್ನೇನು ಸಿಗಬೇಕಾಗಿದೆ? ಮನೆಯ ಹಿರಿಯ ಮನುಷ್ಯ, ಶ್ರೀಮಂತರಿರ್ಬೋದು, ಬಡ ಇರ್ಬೋದು, ಯಾವ ಇರ್ಬೋದು, ವೀರಶೈವ ಲಿಂಗಾಯತರಲ್ಲಿ ಮತ್ತಾರು ಇರಲಿ, ಅವರು ದೈವಕ್ಕೆ ನೈವೇದ್ಯ ಮಾಡುವ ಒಂದು ಪ್ರಸಾದವನ್ನು ಇವರು ಕೊಡ್ತಾ ಇರ್ತಾರೆ. ಅವ್ರಿಗೆ ಪ್ರಸಾದ ಅಂತಾರ ಭಿಕ್ಷೆಗೆ. ಅವ್ರ ಕೈಯಿಂದ ನಾವು ತೆಗೆದ್ರು ಅದು ಪ್ರಸಾದ ಆಗ್ತದೆ. ಅಂದಾಗ ಇಂತಹ ಜಂಗಮರು ಇದನ್ನು ಉಪಯೋಗ ಮಾಡ್ಕೊಂಡು ಸರಿನಾ ಅಂತ ಜಂಗಮರು ಸಹಿತ ವಿಚಾರ ಮಾಡಬೇಕಾಗಿದ್ದು. ಇದು ಸರಿನಾ? ಪಾಪ ಯಾವುದೋ ಕಾಡಿನಲ್ಲಿರುವಂಥ ಈ ಒಂದು ಎಸ್ ಸಿ, ನಿಜವಾದ ಎಸ್ ಸಿ ಜನರ ಹಕ್ಕನ್ನು ಕಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಹೌದು, ಮೀಸಲಾತಿ ಬದಲಾಗಿ ಸಾಕಷ್ಟು ವಿರೋಧಗಳಿದ್ದಾವೆ. ಇದು ತಪ್ಪಂತ ಹೇಳ್ತೀವಿ, ಎಲ್ಲ ಖರೆ ಅದು, ಸುಳ್ಳೇನಲ್ಲ. ಆದರೆ ಈ ಮೇಲ್ಜಾತಿಗಳಿಗೆ ಸಿಕ್ಕಂಥ ಅವಕಾಶಗಳು ಸಿಕ್ಕಿಲ್ಲ ಅನ್ನೋದು ಐತಿಹಾಸಿಕ ಸತ್ಯ. ಯಾಕಂದರೆ ಈ ಸಮಾಜದ ಕೇವಲ ಮೇಲ್ವರ್ಣೀಯ, ನಿಮಗೆ ಗೊತ್ತದ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ ಜನ ಅತ್ಯಂತ ಅಲ್ಪಸಂಖ್ಯಾತರು ಇವರು. ಅವರು ಇದನ್ನೆಲ್ಲ ತಮ್ಮ ಬುದ್ಧಿವಂತಿಕೆಯಿಂದ, ತಮ್ಮ ಜ್ಞಾನದಿಂದ, ಅಥವಾ ಜ್ಞಾನಕ್ಕಿಂತ ಬುದ್ಧಿವಂತಿಕೆ. ಯಾಕಂದರೆ ಜ್ಞಾನದಲ್ಲೇ ಇನ್ನೊಬ್ಬರ ಹಕ್ಕನ್ನು ಕಸ್ಕೋಬೇಕಂತ ಇರೋದಿಲ್ಲ. ಆದರೆ ಬುದ್ಧಿಯಲ್ಲೇ ಅದಿರ್ತದೆ. ಬುದ್ಧಿ ಯಾವಾಗಲೂ ಏನಪ್ಪ ಅಂದ್ರೆ, ಬುದ್ಧಿವಂತರ ಬುದ್ಧಿ ಕೇದಿಗೆಯ ಬಣವಂತೆ. ಇದರೊಬ್ಬ ಕವಿ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಆ ಕೇದಿಗೆ ಬಣದ ಯಾವುದಕ್ಕೆ ಪ್ರಸಿದ್ಧ ಅಂದರೆ ಹಾವುಗಳಿಗಾಗಿ ಪ್ರಸಿದ್ಧ. ಇಂಥ ಜನರಿಂದಾಗಿ ಒಂದಿಷ್ಟು ನಮ್ಮ ಜಂಗಮರಿಗೆ ಇವತ್ತು ಕೆಟ್ಟ ಹೆಸರು ಬರ್ತಾಯಿದೆ. ಅವ್ರು ಬಡತನೋದು ಇಲ್ಲಂತಲ್ಲ. ಯಾಕಂದ್ರೆ ಸುಮ್ಮನೆ ಯಾರೋ ಒಬ್ಬ ವ್ಯಕ್ತಿ ಕೆಳಜಾತಿ ಅಂತ ಹೇಳ್ಕೊಂಡು ಸರ್ಟಿಫೈ ಮಾಡ್ಕೊಳ್ಳೋದು ಯಾರೂ ಬಯಸೋದಿಲ್ಲ. ಆದರೆ ಇವರು ಬಯಸಿದವರು ಇನ್ನೊಂದು ಮಾತನ್ನು ನಾವು ಗಮನಿಸಬೇಕಾಗ್ಯದ. ಹೌದು ಬಿಡಪ್ಪ, ನಾವು ಎಸ್ ಸಿ ಸರ್ಟಿಫಿಕೇಟ್ ತೊಗೊಂಡಿದ್ದೀರಿ, ಆದರೆ ನೀವು ಎಸ್ ಸಿಗಳೊಂದಿಗೆ ಬದುಕಾಗಿ ನಿಮ್ಗೆ ಸಾಧ್ಯದನ? ಎಸ್ ಸಿಗಳ ಬದುಕನ್ನು ನೀವು ಅನುಭವಿಸೋಕ್ಕೆ ಸಾಧ್ಯದನ? ಊರ ಹೊರಗೆ ನಿಮ್ಗೆ ಇರ್ಲಿಕ್ಕೆ ಸಾಧ್ಯದನ? ಊರಿನ ಹೊಲಸನ್ನು ತೊಳಿಲಿಕ್ಕೆ ನಿಮ್ಗೆ ಸಾಧ್ಯದನ? ಏನು ಒಂದು ಇದಕ್ಕೆಲ್ಲದಕ್ಕೂ ಸಾಧ್ಯದನ? ಮತ್ತು ಹೋಲಿ ಕಡೆಗೆ ಒಬ್ಬ ಬುಡಗ ಜಂಗಮ ಅಥವಾ ಬೇಡ ಜಂಗಮ, ನಿಜವಾದ ಬೇಡ ಜಂಗಮನ ಮಗಳನ್ನು ಅಥವಾ ಮಗನನ್ನು ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯದನ? ಯಾಕಂದರೆ ಈ ಜಾತಿ ವ್ಯವಸ್ಥೆ ಅಷ್ಟೊಂದು ನಮ್ಮನ್ನು ಯಾವ ಮಟ್ಟಕ್ಕೆ ನಿಲ್ಲಿಸಿದ ಜಗದಲ್ಲಿ ನಾವೇನಾದರೂ ಪರಿಚಯರಾಗಿ ಇನ್ನೊಬ್ಬರಿಂದ ಆಳಿಸ್ಕೊಂಡಿದ್ರೆ ಈ ಜಾತಿಯಿಂದ ಎನ್ನುವುದನ್ನು ನಾವು ಎಂದೂ ಮರಿಬಾರ್ದಾಗಿದೆ. ಅದಕ್ಕಾಗಿ ಈ ದಿಶೆಯಲ್ಲೇ ಇವತ್ತು ನಮ್ಮ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಆಗಲಿ, ಎಚ್ ಆಂಜನೇಯ ಆಗಲಿ, ಇನ್ನುಳಿದ ಎಸ್ ಸಿ ಲೀಡರ್ಗಳಾಗಲಿ, ಅವರೆಲ್ಲ ಇದನ್ನು ವಿರೋಧಿಸ್ತಾ ಇದ್ದಾರೆ.
ಬೇಡ ಜಂಗಮರು ಸಹಿತ ಸ್ವತಃ ವಿಚಾರ ಮಾಡುವಂಥ ವಿಷಯ ಅದ. ಯಾಕಂದ್ರೆ ನೀವು ಹೆಣ್ಣು ಕೊಡ್ಲಿಕ್ಕೂ ತಯಾರಿಲ್ಲ ಅವ್ರಿಗೆ, ಹೆಣ್ಣು ತೊಳಗೂ ತಯಾರಿಲ್ಲ, ಗಂಡು ಕೊಡಾಗೂ ತಯಾರಿಲ್ಲ, ಗಂಡು ತೊಳಗೂ ತಯಾರಿಲ್ಲ ಅಂದಾಗ ಅವ್ರ ಹಕ್ಕು ಕಸೋದು ಎಲ್ಲಿಯ ನ್ಯಾಯ ಅಂತ ಅವ್ರ ಪ್ರಶ್ನೆ. ಇದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು? ಬೇಡ ಜಂಗಮ ಅಂತ ಸರ್ಟಿಫೈ ಮಾಡ್ಕೊಂಡವರು ಅಥವಾ ಬುಡಗ ಜಂಗಮ ಸರ್ಟಿಫೈ ಮಾಡ್ಕೊಂಡವರು ಇವರಿಗೆಲ್ಲ ಏನು ಉತ್ತರ ಕೊಡ್ತೀರಿ? ಯಾಕಂದ್ರೆ ಇವತ್ತು ಉತ್ತರ ಕೇಳ್ತಾ ಇದ್ದರೆ ಪ್ರಶ್ನೆ ಆಗ್ತಾ ಇದ್ರೆ ಉತ್ತರ ಕೊಡಬೇಕಾಗ್ಯದ. ಇದು ಉತ್ತರ ಕೊಡುವ ಒಂದು ಪ್ರಯತ್ನ ನೀವು ಮಾಡಬೇಕಾಗಿದೆ. ಯಾಕಂದರೆ ನಿಮ್ಮದಲ್ಲದ ನಿಮಗೆ ಸಲ್ಲದ ವಿಷಯವನ್ನು ತೆಗೆದುಕೊಳ್ಳೋದಲ್ಲ. ಬಸವಣ್ಣ ಇದನ್ನು ಬಯಸಿರಲಿಲ್ಲ, ಇನ್ನುಳಿದ ಆಚಾರ್ಯರು ಸಹ ಇದನ್ನು ಬಯಸಿರಲಿಲ್ಲ. ಯಾಕಂದ್ರೆ ಸಮಾಜದ ಅತ್ಯಂತ ಉನ್ನತ ಸ್ಥಾನದಲ್ಲಿ ಜಂಗಮರನ್ನು ಇಟ್ಟಿದ್ದು ಅಷ್ಟ ಸತ್ಯದ. ಮತ್ತು ಜಂಗಮ ಅಂದರೆ ಏನಪ್ಪ ಅಂದ್ರೆ ನಡೆದಾಡುವ ದೇವರು ಅಂತೇಳಿ ಇವತ್ತಿಗೂ ನಂಬುವಂಥ ಅದನ್ನು ಪಾಲಿಸುವಂಥ ಜನ ಸಾಕಷ್ಟಿದ್ದಾರೆ ಅಂತ ಹೇಳ್ತಾ, ಬೇಡ ಜಂಗಮ ಸರ್ಟಿಫಿಕೇಟ್ ನಮ್ಮ ಜಂಗಮರಿಗೆ ಬೇಕಾ ಮತ್ತೊಮ್ಮೆ ನಾವು ವಿಚಾರ ಮಾಡುವಂಥದ್ದು, ಪ್ರಶ್ನೆ ಮಾಡುವಂಥದ್ದು. ಮತ್ತು ಈಗಾಗಲೇ ನಮ್ಮ ದಲಿತ ಸಮುದಾಯದವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಇದನ್ನು ಇಷ್ಟು ವಿರೋಧ ಇದ್ದಾಗ ಆ ಸರ್ಟಿಫಿಕೇಟ್ ತೊಗೊಂಡು ನೀವು ಯಶಸ್ವಿ ಆಗ್ತೀರಾ? ಮತ್ತಿನ್ನು ಅದಕ್ಕಾಗಿ ಕಾನೂನು ತಂದರೂ ತರಬಹುದು, ಹೇಳಿಕ್ಕೆ ಸಾಧ್ಯ ಇಲ್ಲ. ಆಗ ಒಂದು ರೀತಿಯಿಂದ ಸಾಮಾಜಿಕವಾಗಿ ಅಪಮಾನ ಆಗೋಕ್ಕಿಂತಲೂ ಈಗ ಆ ವಿಷಯಕ್ಕೆ ಬಿಡುವಂಥದ್ದು ಭಾಳ ಉತ್ತಮ. ಯಾಕಂದ್ರೆ ಸರ್ಕಾರಕ್ಕೆ ಹಕ್ಕದ ಅಧಿಕಾರದ. ಆಗ ಸರ್ಕಾರ ನಿಮಗೆ ಗೊತ್ತದೆ ಎಷ್ಟು ಬಲಿಷ್ಠ ಇರ್ತದೆ ಅನ್ನೋದಕ್ಕೆ ಮೋದಿಯವರು ರೈತರನ್ನು ದೆಹಲಿಯ ಸುತ್ತಲೂ ತಡೆ ಹಿಡಿದ ಒಂದು ದೊಡ್ಡ ಸಾಕ್ಷಿ. ಅದನ್ನ ಆವತ್ತಿನ ದಿನಗಳು ನೆನಪಿಸ್ಕೊಳ್ರಿ, ನಿಶ್ಚಿತವಾಗಿ ಗೊತ್ತಾಗ್ತದೆ ಸರ್ಕಾರಕ್ಕೆ ಎಷ್ಟು ಶಕ್ತಿ ಅದ ಅಂತೇಳಿ. ಆ ಶಕ್ತಿಗೆ ನಾವು ಯಾರೂ ಈಡಾಗುವುದಿಲ್ಲ ಅನ್ನೋದನ್ನು ತಿಳ್ಕೊಂಡು ನಾವು ಹೆಜ್ಜೆ ಭಾಳ ಉತ್ತಮ. ಯಾಕಂದರೆ ಜಂಗಮರಾದರು ಸಹಿತ ವೀರಶೈವ ಲಿಂಗಾಯತರ ಅವರು ಅಲ್ಪಸಂಖ್ಯಾತರು ಆ ಸಮುದಾಯದಲ್ಲಿ ಅನ್ನೋದನ್ನ ಗಮನದಲ್ಲಿ ಇರಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.